ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅತೃಪ್ತಿ ತಣಿಯದ ಹಿನ್ನೆಲೆಯಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆಯು ನೆನೆಗುದಿಗೆ ಬಿದ್ದಿದೆ. ಸಂಪುಟದಲ್ಲಿ ವಲಸಿಗರಿಗೆ ಮಣಿ ಹಾಕಿದ ದಶಕಗಳಿಂದ ಪಕ್ಷಕ್ಕೆ ಕೆಲ ಹಿರಿಯ ಶಾಸಕರ ಅಸಮಾಧಾನ ಸುಲಭಕ್ಕೆ ತಣಿಯುವ ಸಾಧ್ಯತೆ ಕಾಣದ ಹಿನ್ನೆಲೆಯಲ್ಲಿ ಸಂಪುಟಕ್ಕೆ ಮಿನಿ ಸರ್ಜರಿಗೆ ಬಯಸಲಾಗಿದೆ. ಸಂಪುಟ ವಿಸ್ತರಣೆಯಿಂದ ಕೆಲವರಿಗೆ ಖುಷಿ, ಹಲವರಿಗೆ ನಿರಾಶೆಯಾಗಿದೆ. ಸಚಿವ ಸ್ಥಾನ ಸಿಗದ ಬೇಸರದಲ್ಲಿ ಹಲವು ಹಿರಿಯ ಶಾಸಕರೇ ಬಹಿರಂಗವಾಗಿ ಅತೃಪ್ತಿ ಹೊರಹಾಕುತ್ತಿದ್ದಾರೆ. ಅಸಮಾಧಾನಿತರನ್ನ ಸಮಾಧಾನಪಡಿಸಲು ಖುದ್ದು ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಪ್ರಯತ್ನ ಮಾಡಿದರೂ ನಿರೀಕ್ಷಿತ ಯಶಸ್ಸು ಸಿಗದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತಿರುವುದನ್ನು ಮನಗೊಂಡು ಬುಧವಾರ ಆಗಮಿಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣಜಿತ್ ಸಿಂಗ್ ಸುರ್ಜೇವಾಲಾ ಸಣ್ಣ ಪ್ರಮಾಣದಲ್ಲಿ ಕ್ಯಾಬಿನೆಟ್ ಪುನರ್ರಚನೆಗೆ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರೊಂದಿಗೆ ಎಂ ಕೃಷ್ಣಪ್ಪ ಅವರನ್ನು ಭೇಟಿ ಮಾಡಿದ ಸುರ್ಜೇವಾಲಾ ಬಳಿಕ ಟಿಬಿ ಜಯಚಂದ್ರ ಅವರೊಂದಿಗೆ ಮಾತುಕತೆ ನಡೆಸಿದರು. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ತೆರಳಿ ತಡರಾತ್ರಿಯವರೆಗೂ ಮಾತುಕತೆ ನಡೆಸಿದರು. ಈ ಹಿಂದಿರುಗಿ ಖುದ್ದು ಸಮಾಲೋಚನೆ ಹಾಗೂ ಕೆಲವು ಅತೃಪ್ತರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಸ್ವಲ್ಪ ವ್ಯತ್ಯಾಸವಾಗಿದೆ ಎಂಬ ಅಭಿಪ್ರಾಯಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬಂದಿದೆ. ಅಂತೆಯೇ ಸಣ್ಣ ಪ್ರಮಾಣದಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಜೊತೆ ಚರ್ಚಿಸಿದ್ದಾರೆ ಎಂದು ಹೇಳಬಹುದು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗದೆ ದ್ರೋಹ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ಸುರ್ಜೇವಾಲಾ ತರಾಟೆಗೆ ತೆಗೆದುಕೊಂಡಿದ್ದರು. ಪಕ್ಷದ ವಿರುದ್ಧ ಮಾತನಾಡುವಷ್ಟು ದೊಡ್ಡವರ ಎಲ್ಲ ಸಂದರ್ಭದಲ್ಲೂ ನಿಮಗೆ ಅವಕಾಶ ಬೇಕಾ ಎಂದು ಪ್ರಶ್ನಿಸಿ ಬಹಿರಂಗವಾಗಿ ಹೇಳಿಕೆ ನೀಡದಂತೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಸಂಪುಟ ವಿಸ್ತರಣೆಯಾಗಿ 3 ದಿನಗಳು ಕಳೆದರೂ ಹೊಸ ಸಚಿವರಿಗೆ ಖಾತೆ ಹಂಚಿಕೆ ಇನ್ನೂ ಸಾಧ್ಯವಾಗಿಲ್ಲ. ಒಂದಿಬ್ಬರು ಸಚಿವರು ಖಾತೆ ಬದಲಾವಣೆಗೆ ಬೇಡಿಕೆ ಸಲ್ಲಿಸಿದರೆ ಮಂತ್ರಿಗಳು ಬೇರೆಯವರಿಗೆ ವಹಿಸಲು ಉದ್ದೇಶಿಸಿದ್ದ ವಸತಿ ಖಾತೆಗೆ ಜಮೀರ್ ಅಹಮದ್ ಬೇಡಿಕೆ ಸಲ್ಲಿಸಿದ್ದು ಈ ಹಿಂದಿನ ಈ ಖಾತೆಯನ್ನೇ ಕೊಡಬೇಕು ಅಂತ ಕೆ.ಸಿ. ವೇಣುಗೋಪಾಲ್ ಅವರ ಮೂಲಕ ಒತ್ತಡ ತಂದಿದ್ದಾರೆ ಎನ್ನಲಾಗಿದೆ. ಖಾತೆ ಹಂಚಿಕೆ ಆಗದ ಹಿನ್ನೆಲೆಯಲ್ಲಿ ನೂತನ ಸಚಿವರು ತಮಗೆ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಹಂಚಿಕೆಯಾಗಿರುವ ಕೊಠಡಿಗಳ ಪೂಜೆ ಮಾಡಿಲ್ಲ. ಇಲಾಖಾ ಜವಾಬ್ದಾರಿ ನಿಗದಿಯಾದ ಕಾರಣ ಕಾರ್ಯಾರಂಭ ಮಾಡಿಲ್ಲ. ಎಚ್.ಕೆ. ಪಾಟೀಲ್ ಅವರನ್ನ ಭೇಟಿಯಾದಾಗಲೂ ಸುರ್ಜೇವಾಲಾ ಅವರಿಗೆ ಅದೇ ಅನುಭವವಾಗಿದೆ. ದಶಕಗಳ ಕಾಲ ಪಕ್ಷದ ಕೆಲಸ ಮಾಡಿಕೊಂಡು ಬಂದಿದ್ದೇ ತಪ್ಪ, ಉತ್ತಮ ಚಾರಿತ್ರ್ಯ ಕಾಯ್ದುಕೊಂಡಿದ್ದು ಭ್ರಷ್ಟಾಚಾರ ಮಾಡದೇ ಇರುವುದು ತಪ್ಪ, ಹಿರಿಯರಿಗೆ ಇಲ್ಲವಾದರೆ ಬೇರೆಯವರಿಗೆ ಕೊಟ್ಟದ್ದು ಏಕೆ ಎಂಬ ಪಾಟೀಲರ ಸರಣಿ ಪ್ರಶ್ನೆಗಳಿಗೆ ಸುರ್ಜೇವಾಲಾ ನಿರುತ್ತರರಾದರು. ತಡರಾತ್ರಿಯವರೆಗೂ ಪಾಟೀಲ್ ಅವರ ಮನವೊಲಿಕೆ ಪ್ರಯತ್ನ ನಡೆಸಿದ್ರು.